ಇದು ತಾಳ್ಮೆಯ ಪರೀಕ್ಷೆ ಅಲ್ಲ, ತಾಳ್ಮೆಗೆ ಪರೀಕ್ಷೆ ಇದು. ಯಾಕೆಂದರೆ ತಾಳ್ಮೆಯ ಪರೀಕ್ಷೆಯನ್ನು ಒಂದು ಹಂತದವರೆಗೆ, ಇದು ತಾಳ್ಮೆಗೆ ಎಷ್ಟು ಅಂತೇಳಿ ಪರೀಕ್ಷೆಯನ್ನು ಒಡ್ಡುತ್ತಾ ಹೋಗ್ತಾರೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಯಾಕಂದರೆ ಡಿ.ಕೆ. ಬ್ರದರ್ಸ್ ಕನಸು ಕಾಣ್ತಾ ಇರುವಂಥದ್ದು ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡುವಂಥದ್ದನ್ನು. ಶಿವಕುಮಾರ್ ಅವರು ಅದಕ್ಕೆ ಬೇಕಾದಂಥ ಪ್ರಾರ್ಥನೆ, ಅದಕ್ಕೆ ಬೇಕಾದಂಥ ಪ್ರಯತ್ನ, ಅದಕ್ಕೆ ಬೇಕಾಗಿರ್ತಕ್ಕಂತಹ ನಂಬಿಕೆ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೂಜೆ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಓಡಾಟ, ಅದಕ್ಕೆ ಬೇಕಾಗಿರ್ತಕ್ಕಂಥ ಒತ್ತಡ ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಅಷ್ಟೆಲ್ಲ ಮಾಡಿದ ಮೇಲೂ ಕೂಡ ಯಾವಾಗ ಮುಖ್ಯಮಂತ್ರಿ ಅನ್ನುವಂಥ ವಿಚಾರಗಳಿಗೆ ಬಂದಾಗ ಕಾಲವೇ ಉತ್ತರ ಅನ್ನುವಂತಹ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಹೀಗಿರುವಾಗ ಸುರೇಶ್ ಅವರು ಬಿಟ್ಟಿರುವಂತಹ ಮಾತಿನ ಬಾಣ ಒಂದಿಷ್ಟು ಚರ್ಚೆಗಂತೂ ಗ್ರಾಸ ಆಗಿದೆ. ಅವರು ಕೂಡ ಮುಂದೇನು ಅನ್ನೋದರ ಬಗ್ಗೆ ಒಂದಿಷ್ಟು ಸೂಕ್ಷ್ಮವಾದಂತಹ ಮಾತುಗಳನ್ನು ಆಡಿದ್ದಾರೆ. ಯಾಕಂದರೆ ಡಿ.ಕೆ. ಸುರೇಶ್ ಅವರು ಇಲ್ಲಿ ಬಹಳ ಪ್ರಬಲವಾಗಿ ತನ್ನ ಸಹೋದರನ ಪರವಾಗಿ ಬ್ಯಾಟ್ ಬೀಸೋದು ಮಾತ್ರ ಅಲ್ಲ, ಅದು ಸಹಜವಾಗಿಯೇ ಆಗುತ್ತೆ. ಅದರಿಂದ ಆಚೆಗೆ ಪ್ರಬಲವಾಗಿ ತಮ್ಮ ಪಾಳೆಯದ ಮೆಸೇಜ್ ಏನು ಅನ್ನುವಂಥದ್ದನ್ನು ರವಾನೆ ಮಾಡುವಂತಹ ಪ್ರಯತ್ನದಂತೆ ಕಾಣ್ತಾ ಇದೆ. ಪ್ರಾರ್ಥನೆ ಮತ್ತು ಪ್ರಯತ್ನಗಳ ಮಧ್ಯೆಯೇ ನಂಬಿಕೆಯ ಅಸ್ತ್ರದ ಪ್ರಯೋಗ ಆಗ್ತಾ ಇದೆ. ಎಲ್ಲದಕ್ಕೂ ನಂಬಿಕೆ ಬೇಕು ಅಂತ ಹೇಳಿ ತಾಳ್ಮೆಯಿಂದ ಕಾಯಬೇಕು, ಕಾಯ್ತೇವೆ, ನಂಬಿಕೆಯೇ ಆಧಾರ. ಇವುಗಳು ಸದ್ಯಕ್ಕೆ ಹೊರಬರ್ತಾ ಇರುವಂತಹ ಶಿವಕುಮಾರ್ ಅವರ ಪಾಳೆಯದಿಂದ ಬರ್ತಾ ಇರುವಂತಹ ಪದಪುಂಜಗಳು. ಅಣ್ಣ ಶಿವಕುಮಾರ್ ಪರವಾಗಿ ತಮ್ಮ ಸುರೇಶ್ ಬ್ಯಾಟ್ ಬೀಸ್ತಾ ಇದ್ದಾರೆ. ಇದು ಸಹಜ ಪ್ರಕ್ರಿಯೆ. ಯಾಕೆಂದರೆ ಅಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳುವಂಥದ್ರೆ ಯಾವುದೇ ತಮ್ಮ ಆದರೂ ಕೂಡ ಬಯಸಿದರೆ ಅದ್ರಲ್ಲಿ ಯಾವುದೇ ತಪ್ಪುಗಳಿಲ್ಲ. ಯಾಕೆಂದರೆ ಅವರ ಮನೆಗೆ ಅಂತಿಮವಾಗಿ ಆ ಅಧಿಕಾರ ಬಂದು ನಿಲ್ಲುತ್ತೆ. ಹೀಗಾಗಿ ಶಿವಕುಮಾರ್ ಅವರು ಈಗಾಗಲೇ ಪಕ್ಷದ ರಾಜ್ಯಾಧ್ಯಕ್ಷರಾಗಿ KPCCಯನ್ನು ಮುನ್ನಡೆಸ್ಕೊಂಡು ಬಂದಿರತಕ್ಕಂತಹ ರೀತಿ, ಪಕ್ಷದ ಸಂಘಟನೆ, ಇವೆಲ್ಲವೂ ಕೂಡ ಶಿವಕುಮಾರ್ ಅವರ ಶಕ್ತಿ, ಶಿವಕುಮಾರ್ ಅವರ ಸಾಮರ್ಥ್ಯ, ಶಿವಕುಮಾರ್ ಅವರ ಸಂಘಟನಾ ಶಕ್ತಿ, ಇವೆಲ್ಲವನ್ನು ಕೂಡ ಜನ ನೋಡಿದ್ದಾರೆ. ಆದರೆ ಮುಖ್ಯಮಂತ್ರಿ ಆಗಬೇಕು ಅನ್ನೋಂತಹ ಕನಸಿಗೆ ಅಲ್ಲಿ ಬಹಳಷ್ಟು ಪ್ರಶ್ನೆಗಳಿದ್ದಾವೆ, ಬಹಳಷ್ಟು ಉತ್ತರಗಳು ಸಿಗಬೇಕಾಗಿದ್ದಾವೆ. ಇದರ ನಡುವೆ ನಂಬಿಕೆಯ ವಿಚಾರವನ್ನು ಹೇಳ್ತಾರೆ. ನಂಬಿಕೆ, ಕಾಲವೇ ಉತ್ತರ ಕೊಡುತ್ತೆ, ಈ ರೀತಿಯಾದಂತಹ ಮಾತುಗಳು ಈ ಕಡೆಯಿಂದ ಬರ್ತಾ ಇದೆ. ಶಿವಕುಮಾರ್ ಕ್ಯಾಂಪ್ನಿಂದ ಬರ್ತಾ ಇರುವಂತಹ ಮಾತುಗಳಿವು. CM ಪಟ್ಟದ ಮೇಲೆ ಕನಸು ಕಾಣ್ತಾ ಇರುವ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನು ಅವರು ನಡೆಸ್ತಾ ಇದ್ದಾರೆ. ಮತ್ತು ಅದನ್ನೇನು ಮುಚ್ಚಿಟ್ಟುಕೊಂಡಿಲ್ಲ, ಬಚ್ಚಿಟ್ಟುಕೊಂಡಿಲ್ಲ, ರಹಸ್ಯವಾಗಿಟ್ಟುಕೊಂಡಿಲ್ಲ, 4 ಗೋಡೆಗಳ ಮಧ್ಯೆ ಅದು ಉಳ್ಕೊಂಡಿಲ್ಲ. ಬದಲಿಗೆ ಅದು ನಾನಾ ಸ್ವರೂಪಗಳಲ್ಲಿ ಚರ್ಚೆಗೆ ಬರ್ತಾನೆ ಇದೆ. 3 ದಿನ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರೂ ಕೂಡ ರಾಹುಲ್ ಗಾಂಧಿ ಅವರ ಪ್ರತ್ಯೇಕ ಭೇಟಿಗೆ ಅವರಿಗೆ ಅವಕಾಶ ಸಿಗಲಿಲ್ಲ. 1-to-1 ಮೀಟಿಂಗ್, ಅದನ್ನ ಶಿವಕುಮಾರ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು. ರಾಹುಲ್ ಗಾಂಧಿ ಅವರ ಜೊತೆಗೆ ಕನಿಷ್ಠ ಒಂದು 5-10 ನಿಮಿಷನಾದರೂ 1-to-1 ಮೀಟಿಂಗ್ ಸಾಧ್ಯ ಆಯಿತು ಅಂತೇಳಿ ಆದರೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವ್ರನ್ನ ಕನ್ವಿನ್ಸ್ ಮಾಡಿಸೋದಕ್ಕೆ, ಅಥವಾ ಅವರಿಗೆ ವಸ್ತುಸ್ಥಿತಿ ಹೀಗಿದೆ, ಇದು ನನ್ನ ಪಾಳಿ, ನನಗೆ ಸಿಗಬೇಕು ಅನ್ನೋದನ್ನು ಕೇಳುವ ಅವಕಾಶ ಸಿಗಬಹುದು. ಆದರೆ ಅದಕ್ಕೇನೆ ಕಾಲ ಕೂಡಿ ಬರ್ತಾ ಇಲ್ಲ. ರಾಹುಲ್ ಗಾಂಧಿ ಅವರ ಜೊತೆಗೆ 1-to-1 ಮೀಟಿಂಗ್ ಆಗ್ತಾ ಇಲ್ಲ. GBA ಅಸ್ಸಾಂ ಚುನಾವಣೆ ಗೆಲ್ಲೋದೊಂದೇ ಶಿವಕುಮಾರ್ ಅವ್ರಿಗೆ ಈಗ ಹೈಕಮಾಂಡ್ ಕೊಟ್ಟಿರುವಂತಹ ಟಾಸ್ಕ್. ನೀವು GBA ಎಲೆಕ್ಷನ್ಗಳನ್ನು ಗೆಲ್ಲಬೇಕು, ನೀವು ಅಸ್ಸಾಂನ ಎಲೆಕ್ಷನನ್ನು ಗೆಲ್ಲಬೇಕು, ಅದಕ್ಕೆ ಅಬ್ಸರ್ವರ್ ಆಗಿದ್ದುಕೊಂಡು ಅಲ್ಲಿ ರಣತಂತ್ರವನ್ನು ರೂಪಿಸಬೇಕು, ಕಾರ್ಯರೂಪಕ್ಕೆ ತರಬೇಕು ಅಂದುಕೊಂಡಿರುವಂತಹ ವಿಚಾರಗಳನ್ನು ಕಾಲದ ಮೇಲೆ ನಿರೀಕ್ಷೆ ಇಟ್ಟು ಶಿವಕುಮಾರ್ ಅವರು ಕುಳಿತಿದ್ದಾರೆ. ಕಾಲದ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಕಾಲವೇ ಎಲ್ಲವನ್ನು ನಿರ್ಣಯ ಮಾಡುತ್ತೆ. ಇದು ಡಿ.ಕೆ. ಶಿವಕುಮಾರ್ ಅವರ ಮಾತುಗಳು. CM ಆಗುವ ವಿಚಾರಕ್ಕೆ ಕಾಲವೇ ಉತ್ತರ ನೀಡಲಿದೆ ಅನ್ನುವಂತಹ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ. CM ಆಗುವಂಥದ್ದನ್ನು ಕಾಲ ನಿರ್ಧರಿಸುತ್ತೆ ಅಂತ ಹೇಳ್ತಿದ್ದಾರೆ. ತಕ್ಷಣಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಲಕ್ಷಣ ಇಲ್ಲ ಅನ್ನುವಂಥದ್ದಕ್ಕಾಗಿ, ಆ ಕಾರಣಕ್ಕಾಗಿ ಅವರು ಕಾಲದ ಉತ್ತರ ಕೊಡ್ತಾ ಇದ್ದಾರಾ? ಯಾಕಂದರೆ ಕಾಲವೇ ನಿರ್ಧರಿಸುತ್ತೆ ಅಂತ ಹೇಳಿದರೆ ಕಾಲ ಯಾವುದನ್ನು ನಿರ್ಧರಿಸುತ್ತೆ? ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನು ನಿರ್ಧರಿಸುತ್ತಾ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಲ್ಲ ಅನ್ನೋದನ್ನು ನಿರ್ಧರಿಸುತ್ತಾ? ಕಾಲವೇ ನಿರ್ಧರಿಸುತ್ತೆ ಅಂತ ಅವರು ಹೇಳಿದಾಗ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದು ಇನ್ನಷ್ಟು ದೂರ ಹೋಗ್ತಾ ಇದೆಯಾ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದಂತಹ ಉತ್ತರ ಸಿಗ್ತಾ ಇಲ್ಲ. CM ಆಗುವಂತಹ ಆಸೆಯನ್ನು ಜೀವಂತ ಆಗಿಟ್ಟುಕೊಳ್ಳೋದಕ್ಕಾಗಿ, ಹಾಗೆಂದೇಳಿ ನಾಳೆ CM ಆಗ್ತಾರೋ ಬಿಡ್ತಾರೋ,
ಕನಸು ಇಲ್ಲದ ದಾರಿಯಲ್ಲಿ ಸಾಗುವಂಥದ್ದು ಕಷ್ಟ ಆಗುತ್ತೆ ರಾಜಕಾರಣದಲ್ಲಿ. ಹಾಗಾಗಿ ಅದನ್ನು ಜೀವಂತವಾಗಿಡೋದಕ್ಕೆ ಕಾಲದ ಉತ್ತರವನ್ನು ಶಿವಕುಮಾರ್ ಅವರು ಕೊಡ್ತಿದ್ದಾರಾ, ಈ ಅನುಮಾನವೂ ಕೂಡ ಇದ್ದೇ ಇದೆ. ಮತ್ತು ವಿಶೇಷವಾಗಿ ಇಲ್ಲಿ ಹೈಕಮಾಂಡ್ ಮೇಲೆ ಹೇರಬೇಕಾದ ಎಲ್ಲ ರೀತಿಯಾದಂಥ ಒತ್ತಡವನ್ನು ಹೇರಿದ್ರು ಕೂಡ ಮುಖ್ಯಮಂತ್ರಿ ಆಗುವುದಕ್ಕೆ ಇನ್ನೂ ಕಾಲ ಕೂಡಿ ಬಂದಿಲ್ಲ. ಅಂದರೆ ಕಾಲ ಕೂಡಿ ಬಂದಿರ್ತಿದ್ರೆ ನವೆಂಬರ್ 21ನೇ ತಾರೀಕಿಗೆ ಅವರು ಮುಖ್ಯಮಂತ್ರಿ ಆಗಬೇಕಿತ್ತು, ನವೆಂಬರ್ 26ಕ್ಕೆ ಆಗಬೇಕಾಗಿತ್ತು. ಹೋಗಲಿ ಜನವರಿ 6, ಜನವರಿ 9 ಅಂತ ಹೇಳಿ 6, 9ರ ಲೆಕ್ಕವನ್ನು ಕೊಟ್ಟಿದ್ದಂತಹ ಅವರ ಆಪ್ತ ಶಾಸಕನ ದಿನಾಂಕಗಳಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆ ಕಾಲ ಕೂಡಿ ಬಂದಿಲ್ಲ ಅನ್ನುವಂಥದ್ದು ಇದುವರೆಗೆ ಅವರು ಮುಖ್ಯಮಂತ್ರಿ ಆಗದೇ ಇರುವಂತಹದರ ಬಗ್ಗೆ ಕಾಲ ಕೊಡ್ತಿರುವಂತಹ ಉತ್ತರ. ಹಾಗಿದ್ರೂ ಅವರು ಕಾಲಕ್ಕಾಗಿ ಕಾದಿದ್ದಾರೆ, ಕಾಲವೇ ಉತ್ತರ ಕೊಡುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಇದರ ನಡುವೆ ಬ್ರದರ್ಸ್ ಉರುಳಿಸ್ತಾ ಇರುವಂತಹ ದಾಳ ಬಹಳ ಪ್ರಮುಖವಾಗಿರುವಂಥದ್ದು. ಯಾಕಂದರೆ ನಿನ್ನೆ ಮತ್ತು ಮೊನ್ನೆ ಶಿವಕುಮಾರ್ ಅವರು ಕಾಲವೇ ಎಲ್ಲವನ್ನು ಉತ್ತರ ಕೊಡುತ್ತೆ ಅಂತ ಹೇಳಿದ ಮೇಲೆ ಇವತ್ತು ಅವರ ಸಹೋದರ ಉತ್ತರವನ್ನು ಕೊಟ್ಟಿದ್ದಾರೆ. ಅಣ್ಣನ ಪರವಾಗಿ ತಮ್ಮ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿದ್ದಾರೆ. ಇದರಲ್ಲಿ ಒಂದು ರೀತಿಯಂತಹ ಡಿಫೆನ್ಸ್ಗಿಂತ ಹೆಚ್ಚಾಗಿ ಅಟ್ಯಾಕಿಂಗ್ ಕಡೆಗೇ ಹೊರಟಂಗೆ ಕಾಣ್ತಾ ಇದೆ ಸುರೇಶ್ ಅವರ ಮಾತುಗಳು. ಕೇವಲ ಡಿಫೆನ್ಸಿವ್ ಅಲ್ಲ, ಇದು ಭರ್ಜರಿ 6 ಅಂತೇಳಿ ಹೇಳೋಕ್ಕಾಗೋದಿಲ್ಲ, ಆದರೆ ಅಟ್ಯಾಕಿಂಗ್ ಶಾಟ್ಸ್ ರೀತಿಯಲ್ಲಿ ಗೋಚರಿಸ್ತಾ ಇದೆ ಅವರ ಮಾತುಗಳು. ಕಾಂಗ್ರೆಸ್ನ ಕಟ್ಟಾಳು, ಶಿಸ್ತಿನ ಸಿಪಾಯಿ DK ಅಂತೇಳಿ ಸುರೇಶ್ ಅವರು ಪ್ರತಿಪಾದಿಸ್ತಾ ಇದ್ದಾರೆ. ಇದು ಯಾವುದು ಹೊಸದಲ್ಲ, ಆದರೆ ಇದೆಲ್ಲವೂ ಕೂಡ ಗೊತ್ತಿರುವ ಸಂಗತಿ ಕಾಂಗ್ರೆಸ್ನಲ್ಲಿರೋರಿಗೆ. ಬಹುಶಃ ಸೋನಿಯಾ ಗಾಂಧಿ ಅವರಿಗೆ ಕೇಳಿದರೂ ಕೂಡ ಇದನ್ನೇ ಹೇಳ್ತಾರೆ. ಶಿವಕುಮಾರ್ ಅವರು ಕಾಂಗ್ರೆಸ್ನ ಕಟ್ಟಾಳು, ಬಹಳ ಶಿಸ್ತಿನ ಸಿಪಾಯಿ ಅಂತೇಳಿ ಸೋನಿಯಾ ಗಾಂಧಿ ಅವರು ಕೂಡ ಹೇಳ್ಬೋದು. ಅದನ್ನು ಸುರೇಶ್ ಅವರು ಹೇಳಬೇಕಾಗಿಲ್ಲ. ಆದರೆ ಈ ಕ್ಷಣದಲ್ಲಿ ಸುರೇಶ್ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಇದು ನಾವು ಇನ್ನೂ ಸುಮ್ಮನಿರೋದಿಲ್ಲ ಅನ್ನುವಂತಹ ರೀತಿಯಲ್ಲಿನೇ ಹೇಳ್ತಿರುವಂತಹ ಮಾತುಗಳ ರೀತಿಯಲ್ಲೂ ಭಾಸವಾಗ್ತಾ ಇದೆ. ತಾಳ್ಮೆಯಿಂದ ಕಾಯುವಂತೆ ಹೈಕಮಾಂಡ್ ಹೇಳಿದೆ, ಕಾಯ್ತೀವಿ. ತಾಳ್ಮೆಯಿಂದ ಕಾಯಬೇಕು ಅಂತೇಳಿ ಹೈಕಮಾಂಡ್ ಹೇಳಿದೆ, ಹಾಗಾಗಿ ಕಾಯ್ತೀವಿ ಅಂತ ಹೇಳಿ ಸುರೇಶ್ ಅವರು ಹೇಳ್ತಾ ಇದ್ದಾರೆ. ಪಂಚಾಯತಿ ಚೇರ್ಮನ್ಗಳೇ ಒಂದೇ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಳ್ತಾರೆ. ಒಮ್ಮೆ ಅಧ್ಯಕ್ಷರಾದ ಮೇಲೆ ಪಂಚಾಯತಿ ಚೇರ್ಮನ್ಗಳನ್ನು ಕೆಳಗಿಳಿಸಬೇಕು ಅಂತ ಹೇಳಿದರೆ ಬಹುತೇಕ ಯಾವುದೇ ಗ್ರಾಮ ಪಂಚಾಯತ್ಗಳಲ್ಲಿ ಸುಲಭವಾಗಿ ಪಂಚಾಯತಿ ಅಧ್ಯಕ್ಷರುಗಳು ಅಧಿಕಾರ ಬಿಟ್ಟುಕೊಟ್ಟಿರುವಂಥ ಉದಾಹರಣೆಗಳೇ ಇಲ್ಲ. ಅದನ್ನು ಸುರೇಶ್ ಅವರು ಕೋಟ್ ಮಾಡಿದ್ದಾರೆ. ಮಾಜಿ ಅನ್ನಿಸ್ಕೊಳ್ಳೋದಕ್ಕಾಗಿಯೇ ಅಧಿಕಾರ ಕೊಡಿ ಅಂತ ಹೇಳಿ ಕೇಳುವವರು ಕೂಡ ಇರ್ತಾರೆ. ಒಂದು 4 ದಿವಸಕ್ಕಾದರೂ ನನ್ನ ಅಧ್ಯಕ್ಷ ಮಾಡಿ ಮತ್ತೆ ಮುಗಿದು ಹೋಗ್ಬಿಡುತ್ತೆ, ಅವಧಿ ಮುಗಿದು ಹೋಗುತ್ತೆ, ಪರವಾಗಿಲ್ಲ, ಆದರೆ ನಾನು ಮಾಜಿ ಅಂತ ಅನ್ನಿಸ್ಕೋಬೇಕು ಅನ್ನುವ ರೀತಿಯಲ್ಲಿ ಕೇಳೋರು ಕೂಡ ಇದ್ದಾರೆ. ಇದು ವಾಸ್ತವಗಳೇ. ಪಕ್ಷ ಕಾರ್ಯಕರ್ತರ ಹಿತದೃಷ್ಟಿಯಿಂದ ನಾವು ಇನ್ನಷ್ಟು ಕಾಯ್ತೇವೆ ಅಂತ ಹೇಳಿ ಸುರೇಶ್ ಅವರು ಹೇಳ್ತಿದ್ದಾರೆ. ಈ ಕಾಯೋರು ಮಾತಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಕಾಯೋರು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರೆ ಈ ಕಾಯುವಿಕೆ ಅನ್ನೋದು ಹಿಂಸೆ ಆಗ್ತಿದೆ ಅಂತೇಳಿ ಸುಮ್ಮನೆ ಯಾರು ಮಾತಾಡೋದಿಲ್ಲ. ಕಾಯುವಂಥವರು ಸುಮ್ಮನೆ ಕಾಯ್ತಾ ಇರ್ತಾರೆ, ಅವರು ಮಾತಾಡೋದಕ್ಕೆ ಹೋಗೋದಿಲ್ಲ. ಆದರೆ ಮಾತಾಡೋಕ್ಕೆ ಶುರು ಮಾಡಿದ್ರು ಅಂತ ಹೇಳಿದರೆ ಆ ಕಾಯುವಿಕೆ ಹಿಂಸೆ ಅವ್ರನ್ನ ಚುಚ್ಚುತ್ತಾ ಇದೆ. ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯ ಆಗ್ತವೆ ಅಂಥೇಳಿ ಸುರೇಶ್ ಅವರು ಹೇಳ್ತಿದ್ದಾರೆ. ನಂಬಿಕೆ ಬಹಳ ಮುಖ್ಯ. ಇದೆಲ್ಲದಕ್ಕೂ ಕೂಡ ಅವರು ಪಂಚಾಯಿತಿ ಅಧ್ಯಕ್ಷರುಗಳ ಉದಾಹರಣೆ ಕೊಡ್ತಿದ್ದಾರೆ, ಗ್ರಾಸ್ ರೂಟ್ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ವಿಧಾನಸೌಧದ ಮೇಲೆ ಕೂತಿರುವಂಥವ್ರಿಗೆ ಯಾವ ರೀತಿಯಾಗಿ ಇದು ಅನ್ವಯಿಸುತ್ತೆ, ಅಧಿಕಾರ, ಜವಾಬ್ದಾರಿ, ನಿರ್ಧಾರಗಳಿಗೆ ಕೆಲವೊಂದು ಸಮಯ ಬರಬೇಕಾಗತ್ತೆ ಅಂತ ಹೇಳಿ ಅವರು ವಿವರಿಸ್ತಾ ಇದ್ದಾರೆ. ವಸ್ತುಸ್ಥಿತಿಯನ್ನು ಅವರು ವಿವರಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಹೈಕಮಾಂಡ್ ನಡೆ, ಹಿರಿಯರ ಸಡ್ಡು, ಬ್ರದರ್ಸ್ ಗೇಮ್ ಪ್ಲಾನ್ಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ DK ಸುರೇಶ್ ಅವರ ಮಾತುಗಳು ನಿಜಕ್ಕೂ ಕೂಡ ಹೊಸ ಸ್ವರೂಪವನ್ನು ಕೊಡ್ತಾ ಇದೆ. ವಿಶೇಷ ಅಧಿವೇಶನ, GBA, ಅಸ್ಸಾಂ ಚುನಾವಣೆ ನಂತರವೇ DKಶಿ ಮನವಿ ಬಗ್ಗೆ ಚರ್ಚೆ ಆಗಬಹುದಾ ಅನ್ನುವಂಥ ಅನುಮಾನ ಸಹಜವಾಗಿ ಸುರೇಶ್ ಅವರ ಮಾತುಗಳಿಂದ ಬರ್ತಾ ಇರುವಂಥದ್ದು. ಸುರೇಶ್ ಅವರ ಮಾತುಗಳನ್ನು ನಿಮಗೂ ತೋರಿಸ್ತೀನಿ ನೋಡಿ. ಪಕ್ಷ ಆಲ್ರೆಡಿ ಹೇಳಿದೆ ತಾಳ್ಮೆಯಿಂದ ಇರಿ ಅಂತೇಳಿ. ಸೊ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರಿನಲ್ಲಿ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀವಿ ಅಂತೇಳಿ ತಿಳಿಸಿದ್ದಾರೆ. ಸೊ ಹಾಗಾಗಿ DK ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ. ಸೊ ಪಕ್ಷದ ಹಿತದೃಷ್ಟಿಯಿಂದ, ಶಾಸಕರ ಹಿತದೃಷ್ಟಿಯಿಂದ ಸೊ ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಎಲ್ಲ 140 ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಪಕ್ಷದ ಆದೇಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ.
ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಭಾಳ ಸುಲಭವಾದದ್ದಲ್ಲ, ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಎಲ್ಲರೂ ಸೇರಿ ಇದಕ್ಕೆ ಭಾಗಿಯಾಗಬೇಕು. ನಮ್ಮ ಗುರಿ ಇರೋದು 2028ರ ಚುನಾವಣೆ. 2028ರ ಚುನಾವಣೆಯನ್ನು ಪಕ್ಷ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಬೇಕಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷದ ತೀರ್ಮಾನಕ್ಕೋಸ್ಕರ ಶಾಸಕರುಗಳ ಹಿತದೃಷ್ಟಿಯಿಂದ, ನೊಂದ ಕಾರ್ಯಕರ್ತರುಗಳ ಹಿತದೃಷ್ಟಿಯಿಂದ ಎಲ್ಲವನ್ನೂ ಕೂಡ ತಾಳ್ಮೆಯಿಂದನೇ ನೋಡಬೇಕಾಗ್ತದೆ, ತಾಳ್ಮೆಯಿಂದನೇ ಇರಬೇಕಾಗ್ತದೆ. ಜೊತೆಗೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಅವರಲ್ಲಿ ಮೊದಲು ಶಿಸ್ತು ಕಾಣಬೇಕು. ಸೊ ಹಾಗಾಗಿ ಆ ಶಿಸ್ತನ್ನು ಪಾಲನೆ ಮಾಡ್ತಾ ಇದ್ದಾರೆ. ಸೊ ಅಧ್ಯಕ್ಷರಾಗಿದ್ದುಕೊಂಡು ಶಿಸ್ತು ಪಾಲನೆಯನ್ನು ಮಾಡಬೇಕಾಗತ್ತೆ, ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಮಾರ್ಮಿಕವಾಗಿ ಸುರೇಶ್ ಅವರು ಹೇಳ್ತಿದ್ದಾರೆ. ಇಲ್ಲಿ ಅಧಿಕಾರ ಬಿಟ್ಟು ಕೊಡೋದು ಎಂಥವ್ರಿಗೂ ಕೂಡ ಕಷ್ಟದ ಕೆಲಸ. ಅಧಿಕಾರವನ್ನು ಬಿಟ್ಟು ಕೊಡುವಂಥದ್ದು ಎಂಥವರಿಗೆ ಆದರೂ ಕೂಡ ಕಷ್ಟದ ಕೆಲಸ ಅಂಥೇಳಿ ವಿವರಿಸ್ತಾ ಇದ್ದಾರೆ. ಯಾಕಂದರೆ ಸದ್ಯಕ್ಕೆ ಕೆಲವೊಮ್ಮೆ ಪಂಚಾಯಿತಿ ಚೇರ್ಮನ್ಗಳಿಗೆ ಬಿಟ್ಕೊಡೋದಿಲ್ಲ, ಪಂಚಾಯಿತಿಯ ಚೇರ್ಮನ್ಗಳೇ ಕೆಲವೊಮ್ಮೆ ಅಧಿಕಾರವನ್ನು ಬಿಟ್ಕೊಡೋದಿಲ್ಲ. ಅಂದರೆ ಅದನ್ನೇ ಬಿಡಲ್ಲ, ಇನ್ನು ಮುಖ್ಯಮಂತ್ರಿ ಹುದ್ದೆನ ಬಿಡ್ತಾರಾ ಅಂತ ಹೇಳಿ 3 ದಿನ ಇರೋಣ ಮಾಜಿ ಅನ್ನಿಸ್ಕೊಳ್ತೀನಿ ಅಂಥೇಳಿ ಹೇಳ್ಕೊಳ್ತಾರೆ. ಈ ರೀತಿಯಾಗಿ ಹೇಳ್ಕೊಳ್ಳುವಂಥವ್ರು ಕೂಡ ಇರ್ತಾರೆ. ಹೀಗಾಗಿ ಅಧಿಕಾರವನ್ನು ಸುಲಭವಾಗಿ CM ಕುರ್ಚಿ ಸುಲಭವಾಗಿ ಸಿಗುತ್ತಾ ಅಂತ ಹೇಳಿ ಮಾರ್ಮಿಕವಾಗಿ ಪ್ರಶ್ನಿಸ್ತಾ ಇದ್ದಾರೆ ಇಲ್ಲಿ DK ಸುರೇಶ್. ಒಂದು ಸಮುದಾಯ, ಜಾತಿ, ಮತಗಳಿಂದ ಅಧಿಕಾರ ಅನ್ನುವಂಥದ್ದು ಸರಿಯಲ್ಲ. ಕೇವಲ ಒಂದು ಸಮುದಾಯದ ಮತಗಳು, ಜಾತಿಯ ಮತಗಳು, ಇವುಗಳಿಂದ ಅಧಿಕಾರ ಅನ್ನುವಂಥದ್ದು ಸರಿಯಲ್ಲ. ಹಾಗೆಯೇ ಎಲ್ಲ ಸಮುದಾಯ, ಜಾತಿಗಳ ಮತಗಳೇ ಮುಖ್ಯ ಅಂಥೇಳಿ ಸುರೇಶ್ ಅವರು ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಕೆಲವರು ಹೇಳ್ತಾ ಇದ್ದಾರೆ, ಇವರು ವೋಟ್ ಪುಲ್ಲರು, ಇವರು ಮಾಸ್ ಪುಲ್ಲರು, ಇವರಿಂದಾಗಿ ವೋಟ್ ಬರುತ್ತೆ, ಅಹಿಂದ ವರ್ಗಗಳ ವೋಟು ಸಿದ್ದರಾಮಯ್ಯನವರಿಂದಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಈ ರೀತಿಯಂಥ ತಿರುಗೇಟು ಕೊಡುವಂತಹ ಕೆಲಸವನ್ನು ಸುರೇಶ್ ಅವರು ಮಾಡಿರುವಂಥದ್ದು ಸ್ಪಷ್ಟವಾಗಿದೆ. ಏನು ಪಂಚಾಯಿತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು. ಹಣ ಮದುವೆ ಆಗೋಗ್ಲಿ ಅಂತಾನೆ, ಹಣ 15 ದಿನ ಇನ್ವಿಟೇಷನಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ, ಹಣ ಮಾರ್ಚ್ ಎಂಡ್ ಮುಗಿದೋಗ್ಲಿ ಅಂತಾನೆ. ಸೇರ್ಕೋಬೇಕಾದ್ರೆ ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಟ್ಬಿಡು, ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನು ಮಾಡೋಕ್ಕಾಯ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಭಾಳ ಮುಖ್ಯ ಆಗ್ತದೆ. ಸೊ ಎಲ್ಲವನ್ನು ಕೂಡ ಭಾಳ ಚಿಕ್ಕದ್ರಿಂದನೂ ಕೂಡ DK ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ಒಬ್ಬ ರಾಜಕಾರಣಿಗೆ ಒಕ್ಕಲಿಗರ ಓಟು ಬೇಕು, ಲಿಂಗಾಯತರ ಓಟು ಬೇಕು, ಪರಿಷ್ಠ ಜಾತಿ ಓಟು ಬೇಕು, ಪರಿಷ್ಠ ಪಂಗಡದ ಓಟು ಬೇಕು. ಹಂಗನ್ಬಿಟ್ಟು ಒಬ್ಬರದೇ ಓಲೈಸ್ಕೊಳ್ಳೋವಂಥದ್ದೇನಿಲ್ಲ. ಎಲ್ಲರ ಓಟು ಮತಗಳು ಕೂಡ ಭಾಳ ಮುಖ್ಯ ಆಗ್ತದೆ. ಸೊ ಎಲ್ಲೋ ಒಂದು ಕಡೆ ಇದು ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ಅಭಿವೃದ್ಧಿಗೆ ಕುಂಠಿತ ಆಗುವಂಥ ಬೆಳವಣಿಗೆಗಳು. ಯಾವುದು? ಈ ಜಾತಿ ಮೇಲೆ ನಡೆಯುವಂಥ ರಾಜಕಾರಣಗಳು. ಸೊ ಶಿವಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಹೊರತು ವ್ಯಕ್ತಿಗೆ ನಿಷ್ಠರಾಗಿಲ್ಲ. ಅವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ, ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂಥೇಳಿ. ಕೆಲವರು ವ್ಯಕ್ತಿಗೆ ನಿಷ್ಠೆಯಿಂದ ಇರ್ತಾರೆ. ಸೊ ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ. ಸೊ DK ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಎಲ್ಲ ಥರದ ನೋವುಗಳನ್ನು, ಕಷ್ಟವನ್ನು ಪಕ್ಷದ ಜೊತೆ, ಪಕ್ಷದಲ್ಲಿ ಅಧಿಕಾರ ಇದ್ದಾಗ, ಇಲ್ಲದೇ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ಎಲ್ಲವನ್ನು ಕೂಡ ತಾಳ್ಮೆಯಿಂದ ನೋಡ್ತಾ ಇದ್ದಾರೆ. ಹೀಗೆ ಸುರೇಶ್ ಅವರು ವಸ್ತುಸ್ಥಿತಿಯನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ಏನು ಮಾಡುತ್ತೆ ಅನ್ನೋಂಥದ್ದು ಇನ್ನೂ ಕೂಡ ನಿಗೂಢವಾಗಿಯೇ ಉಳ್ಕೊಂಡಿದೆ. ಅಧಿಕಾರ ಹಂಚಿಕೆ ಬಗ್ಗೆ ಇನ್ನೂ ಕೂಡ ಗುಟ್ಟನ್ನು ಬಿಟ್ಟುಕೊಡ್ತಾ ಇಲ್ಲ ಹೈಕಮಾಂಡ್. ಕಾಂಗ್ರೆಸ್ ಹೈಕಮಾಂಡ್ನವರು ಯಾವುದೇ ಗುಟ್ಟನ್ನು ಬಿಟ್ಟುಕೊಡ್ತಾ ಇಲ್ಲ. ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ನಿನ್ನೆ ಮಾತಾಡಿಸಿದಾಗ ಅವರು ಒಂದೇ ಒಂದು ಅಕ್ಷರವೂ ಕೂಡ ಇಡೀ ಪ್ರಶ್ನೆಗಳನ್ನು, ರಿಪೀಟೆಡ್ ಪ್ರಶ್ನೆಗಳನ್ನು, ಅಧಿಕಾರ ಬದಲಾವಣೆ, ಹೈಕಮಾಂಡ್ ಇಂಟರ್ವೆನ್ಷನ್ನು, ಮೌನ, ಈ ಎಲ್ಲದರ ಬಗ್ಗೆ ಪ್ರಶ್ನಿಸೋದಕ್ಕೂ ಕೂಡ ಒಂದು ಅಕ್ಷರವನ್ನು ಅವರು ಮಾತಾಡಿರಲಿಲ್ಲ. ಅಷ್ಟರ ಮಟ್ಟಿಗೆ ಗೌಪ್ಯತೆಯನ್ನು ಅಥವಾ ನಿರ್ಲಕ್ಷ್ಯವನ್ನು, ರಾಜ್ಯದಲ್ಲಿ ಬದಲಾವಣೆ, ಅಧಿಕಾರ ಬದಲಾವಣೆ ಅನ್ನುವಂತಹ ಪ್ರಶ್ನೆಗಳ ಬಗ್ಗೆ ನಿರ್ಲಕ್ಷ್ಯನೋ ಅದನ್ನು ಹೈಕಮಾಂಡ್ ವ್ಯಕ್ತಪಡಿಸ್ತಾ ಇದೆ.
CM DCM ಅನೇಕ ಬಾರಿ ದೆಹಲಿಗೆ ಹೋದರೂ ಕೂಡ ಆ ಚರ್ಚೆ ಇದುವರೆಗೆ ಆಗಲೇ ಇಲ್ಲ. ಬಹುಶಃ ಆ ಚರ್ಚೆನ ಮಾಡಬೇಕಾಗಿರುವಂಥದ್ದು ಹೈಕಮಾಂಡ್ನ ಅನಿವಾರ್ಯತೆಯೂ ಅಲ್ಲದೇ ಇರಬಹುದು. ಅದು ಕೇವಲ ಶಿವಕುಮಾರ್ ಅವರ ಬಣದವರಿಗೆ ಮಾತ್ರ ಅದು ಅಗತ್ಯ ಇರಬಹುದು. ಹೈಕಮಾಂಡ್ಗೆ ಅದು ಪ್ರಯಾರಿಟಿ ಅಲ್ಲದೇ ಇರಬಹುದು. ಹೈಕಮಾಂಡ್ ಅದನ್ನು ಕನ್ಸಿಡರ್ ಮಾಡದೇ ಇರಲೂಬಹುದು. ಆ ಸಾಧ್ಯತೆಯೂ ಕೂಡ ಇರುತ್ತೆ. ಅದೇ ಕಾರಣಕ್ಕಾಗಿ, ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಆ ಮೌನ ಅನೇಕ ಉತ್ತರಗಳನ್ನು ಈಗಾಗಲೇ ಕೊಡ್ತಾ ಇದೆ, ಅನೇಕ ವ್ಯಾಖ್ಯಾನಗಳನ್ನು ಅದು ತೆರೆದಿಡ್ತಾ ಇದೆ. ಹೈಕಮಾಂಡ್ ಏನೂ ಹೇಳದ ಕಾರಣಕ್ಕೆ ಬಜೆಟ್ ಬ್ಯುಸಿಯಲ್ಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರು ಬಜೆಟನ್ನು ರೆಡಿ ಮಾಡೋದರಲ್ಲಿ ಬ್ಯುಸಿಯಾಗಿದ್ದಾರೆ. ಮುಖ್ಯಮಂತ್ರಿಯವರಿಗೆ ಬಜೆಟ್ ರೆಡಿ ಮಾಡಬೇಕು, 17ನೇ ಬಾರಿಗೆ ತಾನು ಬಜೆಟ್ ಮಂಡನೆ ಮಾಡಬೇಕು ಅನ್ನೋಂಥದ್ದನ್ನು ಅವರು ಫಿಕ್ಸ್ ಆಗಿದ್ದಾರೆ. ಅದಕ್ಕೆ ಬೇಕಾದಂಥ ತಯಾರಿಯನ್ನು ಶುರು ಮಾಡಿದ್ದಾರೆ. DK ಶಿವಕುಮಾರ್ ಅವರು ಹೋದರೂ ಫಲವಿಲ್ಲ, CMಗೆ ಬುಲಾವ್ ಅಂತೂ ಇಲ್ಲವೇ ಇಲ್ಲ. ಶಿವಕುಮಾರ್ ಅವರು ದೆಹಲಿಗೆ ಹೋದರೂ ರಾಹುಲ್ ಗಾಂಧಿ ಅವ್ರನ್ನ 1-to-1 ಮೀಟ್ ಆಗೋಕ್ಕಾಗಲಿಲ್ಲ, ಸೋನಿಯಾ ಗಾಂಧಿ ಅವ್ರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ. ಇನ್ನು ಸಿದ್ದರಾಮಯ್ಯನವ್ರನ್ನಂತೂ ಹೈಕಮಾಂಡ್ ಅವರು ಕರೀತಾನೂ ಇಲ್ಲ. ಬನ್ನಿ ನಾವು ಅಧಿಕಾರ ಹಸ್ತಾಂತರದ ಬಗ್ಗೆ ಯೋಚನೆ ಮಾಡಬೇಕು ಅಥವಾ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚಿಸಬೇಕು, ಯಾವುದಕ್ಕೂ ಕೂಡ ಇಲ್ಲ. ದಿನೇ ದಿನೇ ಕುತೂಹಲ ಕೇಳಿಸ್ತಾ ಇರುವಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ ನಡೆ, ಅವರ ನಿಗೂಢ ನಡೆ, ಅವರ ಗೌಪ್ಯತೆ, ಅವರ ಮೌನ ಅನೇಕ ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ ಕರ್ನಾಟಕದಲ್ಲಿ. ಈ ಬಗ್ಗೆ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತ ತೋರಿಸ್ತೀನಿ. ಸರ್ ದೆಹಲಿಗೆ ಏನಾದ್ರು ಹೋಗ್ತೀರಾ? ದೆಹಲಿಗೆ ಏನಾದ್ರು ಕರೆದ್ರೆ ಹೋಗ್ತೀನಿ. ಸರ್ ದೆಹಲಿಗೆ ಏನಾದ್ರು ಹೋಗ್ತೀರಾ? ದೆಹಲಿಗೆ ಏನಾದ್ರು ಕರೆದ್ರೆ ಹೋಗ್ತೀನಿ. ಸರ್ ದೆಹಲಿಗೆ ಏನಾದ್ರು ಹೋಗ್ತೀರಾ? ದೆಹಲಿಗೆ ಏನಾದ್ರು ಕರೆದ್ರೆ ಹೋಗ್ತೀನಿ. ಸರ್ ದೆಹಲಿಗೆ ಅಲ್ಲಿಗೆ ಕರೆದರಷ್ಟೇ ಹೋಗುವವರು ಕರೆದ್ರೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಯಾವಾಗ ಕರೀತಾರೆ ಸಿದ್ದರಾಮಯ್ಯನವ್ರಿಗೆ ಬಹುಶಃ ಗೊತ್ತಿಲ್ಲ. ಕರೆದಾಗ ಹೋಗೋಣ ಅನ್ನುವಂತಹ ರೀತಿಯಲ್ಲಿದ್ದಾರೆ ಹೊರತು ಹಾಗೆಂತೇಳಿ ಅವರು ದೆಹಲಿಗೆ ಕರೆಯುವಂಥದ್ದು ಯಾವ ಕಾರಣಕ್ಕಾಗಿ ಅದರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆಗೋ ಕ್ಯಾಬಿನೆಟ್ ರೀಶಫಲ್ಗೋ ಗೊತ್ತಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಸದ್ಯಕ್ಕಂತೂ ಬ್ರದರ್ಸ್ ತಾಳ್ಮೆಗೂ ಕೂಡ ಪರೀಕ್ಷೆ ನಡೀತಾ ಇದೆ. ಈ ತಾಳ್ಮೆ ಪರೀಕ್ಷೆಯನ್ನು ಎಷ್ಟರ ಮಟ್ಟಿಗೆ ಗೆಲ್ಲುತ್ತೆ, ಹೇಗೆ ಗೆಲ್ಲುತ್ತೆ, ಯಾವ ಸ್ವರೂಪದಲ್ಲಿ ಗೆಲ್ಲುತ್ತೆ ನೋಡಬೇಕು.